ಆ ಯುವಕ ನನಗೆ ಕಳೆದೊಂದು ವಾರದ ಹಿಂದೆ ಕೆಟ್ಟದಾಗಿ ಮೆಸೇಜ್ ಹಾಕಿದ್ದ. ನಾನು ನನ್ನ ಪತಿಯ ಗಮನಕ್ಕೆ ವಿಚಾರ ತೆಗೆದುಕೊಂಡು ಬಂದೆ. ಅವರು ಅದನ್ನು ಇಲ್ಲಿಗೆ ಬಿಡೋದು ಬೇಡ, ಪೊಲೀಸರ ಬಳಿ ಹೋಗೋಣ ಎಂದರು ಎಂದು ಪಲ್ಲವಿ ಬಸಯ್ಯ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಂತರ ಆತನ ಐಡಿ ತೆಗೆದುಕೊಂಡು ಆತ ಯಾರು ಏನು ಅಂತ ತಿಳಿದುಕೊಂಡ್ರು. ಸದ್ಯ ಪೊಲೀಸರ ಸಮ್ಮುಖದಲ್ಲಿ ಆತನಿಗೆ ವಾರ್ನ್ ಮಾಡಿ ಕಳಿಸಿದ್ದೇವೆ. ಪೋಷಕರು ಮಕ್ಕಳ ಕೈಗೆ ಮೊಬೈಲ್ ಕೊಡಿ, ಆದರೆ ಅವರು ಏನ್ ಮಾಡ್ತಿದ್ದಾರೆ ಎನ್ನುವುದನ್ನ ಗಮನಿಸಿ ಎಂದ್ರು. ತಪ್ಪಿತ್ತಪ್ಪ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ರಿ, ನನ್ನ ಇಲ್ಲ ಕಾಲ್ ಮಾಡ್ರಿ, ಅಕ್ಕ ನೀನು ಮಾಡತ್ತಿ ಹಿಂಗೆ ಮಾಡಬೇಡ ಅಂತ ಹೇಳ್ರಿ. ಆದ್ರೆ ನಾನು ಫೋಟೋ ಇಟ್ಕೊಂಡು ಆ ಫೋಟೋ ಸಿಕ್ತಾವಂತದಾಗ ಸಿಕ್ಕಂಗೆಲ್ಲ ಹೆಸರು ಬಡ್ದು ಏನು ಬೇಕಾದ್ರೆ ಬರ್ದು ಇವ್ರ ಕೈಯಾಗ ಏನೂ ಮಾಡ್ಕೊಳಂಗಿಲ್ಲ ಅಂತಂದು ನೀವು ಎಷ್ಟೋ ಜನ ಅನ್ಕೊಂಡಿರಿ. ಆದರೆ ಇದು ತಪ್ಪು ಕಲ್ಪನೆಯಿಂದ ತಲೆಗಿನ ತೆಗೆದು ಹೋಗಿರಿ. ಈ ಹುಡುಗ ನಾವು ಬರೀ ಹಂಗೆ ಹೇಳಿ ಬುದ್ಧಿವಾದ ಹೇಳಿ ಅವ್ರ ಅಪ್ಪ ಅಮ್ಮನ ಮಕ ನೋಡಿಕೊಂಡು ಅವ್ರಿಗೆ ತಿಳಿಸಿ ಬುದ್ಧಿಮತ್ತೆ ಎಲ್ಲ ಹೇಳಿ ಕಳಿಸಿವಿ. ಅದೇ ಇದೇ ರೀತಿ ಯಾರಾದರೂ ಮಾಡಿದ್ರೆ ಇನ್ನೊಮ್ಮೆ ನೆಕ್ಸ್ಟ್ ಟೈಮ್ ಮಾಡಿದ್ರೆ ನಾವು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ಏನು ಮಾಡೋಕ್ಕೂ ಹೇಸೋಂಗಿಲ್ಲ. ಇದನ್ನು ಮಾತ್ರ ನಿಮ್ಗೆ ತಲೆಗೆ ಇಟ್ಕೊಂಡ್ಬಿಡ್ರಿ. ಆದ್ರೆ ಇನ್ನೊಂದು ವಿಷಯ ಹೇಳ್ತೀನಪ್ಪ, ಹುಡುಗರು ಎಲ್ಲ ಅಪ್ಪ ಅಮ್ಮಗೆ ಒಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಮಕ್ಳ ಕೈಯಾಗ ಮೊಬೈಲ್ ಸಾವಿರಾರು ಗಟ್ಟಲೆ ಮೊಬೈಲ್ ಕೊಡಿಸಿರ್ತೀರಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೊಬೈಲ್ ಕೊಡಿಸಿರ್ತೀರಿ. ಅದು ನೀವು ಎಲ್ಲಿಂದ ಕಷ್ಟಪಟ್ಟು ತಂದಿರ್ತೀರಿ, ಪಾಪ ಅವರಿಗೆ ಗೊತ್ತಿರೋದಿಲ್ಲ. ಆದರೆ ಕೊಡ್ಸಿದ ಮಾತಕ್ಕೆ ಮಕ್ಕಳು ಹೆಂಗೋ ಏನೋ ಮಾಡ್ಕೊಂಡು ಹೋಗೋರ್ಬೇಡ, ಸಾಲಿ ಕಲಿಯತ್ತಾರ ಸುಮ್ಮನೆ ಬಿಡಬೇಡ್ರಿ. ಮಕ್ಕಳು ಏನು ಮಾಡತ್ತಾರ, ಆ ಮೊಬೈಲ್ದಾಗ ಏನು ನೋಡತ್ತಾರ, ಯಾರಿಗೆ ಏನು ಮಾತಾಡಕತ್ತಾರ ಅಂತ ದಯವಿಟ್ಟು ತಂದೆ ತಾಯಿ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ನೀವು ಲಕ್ಷ್ಯ ಕೊಡಲಿಲ್ಲ ಅಂತಂದ್ರೆ ಮತ್ತು ಇವ್ರು ಬಂದು ನಮ್ಗೆ ಈ ಥರ ಎಲ್ಲ ತೊಂದರೆ ಮಾಡ್ತಾರೆ. ಆ ತೊಂದರೆಯಿಂದ ಮತ್ತು ನೀವು ತಂದೆ ತಾಯಿನೂ ನೆರಳಾಗ್ತೋ ಪರಿಸ್ಥಿತಿ ಬರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಾವು ಕಲಾವಿದರು, ನಮ್ಮಿಂದ ತಪ್ಪಾಗಿದ್ರೆ ನಮ್ಮನ್ನು ಎಚ್ಚರಿಸಿ, ಇದನ್ನು ಮಾಡಿ ಅದನ್ನು ಮಾಡಬೇಡಿ ಎಂದು ಹೇಳಲು ಎಲ್ಲರಿಗೂ ಅವಕಾಶವಿದೆ. ಆದರೆ ಕೆಟ್ಟದಾಗಿ ಕಮೆಂಟ್ ಹಾಕುವ ಮೊದಲು, ಅಶ್ಲೀಲ ಸಂದೇಶ ಕಳುಹಿಸುವ ಮೊದಲು ನಿಮ್ಮ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳಿದ್ದಾರೆ ಎನ್ನುವುದನ್ನು ಮರೆಯಬೇಡಿ ಎಂದರು. ನಾವು ತಪ್ಪು ಮಾಡಿದರೆ ಎಲ್ಲರಿಗೂ ಅದನ್ನು ತಪ್ಪು ಎಂದು ಹೇಳಿ ಅದನ್ನು ಬಿಟ್ಟು ಅಶ್ಲೀಲವಾಗಿ ಮೆಸೇಜ್ ಹಾಕಬೇಡಿ ಎಂದರು. ರಾಜಶೇಖರ್ ಹಿರೇಮಠ್, KMM ಕನ್ನಡ ನ್ಯೂಸ್, ಬೆಳಗಾವಿ.